ನೋಡ್ತಾ ಇದ್ದಾರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತೇನಪ್ಪ ವಿಷಯ ಅಂದರೆ, ಇಲ್ಲ ಸಲ್ಲದ ಆರೋಪಗಳು, ಇಲ್ಲ ಸಲ್ಲದ ಅಡ್ವರ್ಟೈಸ್ಮೆಂಟ್ಗಳು, ಆಗದೇ ಇರತಕ್ಕಂತಹ ಅಡ್ವರ್ಟೈಸ್ಗಳನ್ನು ಕೊಟ್ಟು ಇವತ್ತಿನ ಜನಗಳನ್ನು ಮೋಸ ಮಾಡ್ತಿರ್ತಕ್ಕಂಥ ಒಂದಿಷ್ಟು ಬ್ರ್ಯಾಂಡ್ಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನನಗೆ ತಿಳಿದಿರೋ ಪ್ರಕಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಇವತ್ತು ಅತಿ ಹೆಚ್ಚಾಗಿ ಅಂದರೆ ಅತಿ ಹೆಚ್ಚಾಗಿ ಯುವಕರಲ್ಲಿನಿಂದ ಹಿಡಿದು ಇವತ್ತಿನ 60 ವರ್ಷ ಸಾಯೋವರೆಗೆ ವಯಸ್ಸಿನ ಮುದುಕರ ಈಗಿನ ಎಲ್ಲವರು ಏನು ಮಾಡ್ತಾಯಿದ್ದಾರಪ್ಪ ಅಂದರೆ, ಅವರಿಗೆ ಇಷ್ಟ ಬಂದಂತೆ ಸಿಗರೇಟನ್ನು ತಾಗ್ತಾ ಇದ್ದಾರೆ. ಇದಕ್ಕೆ ನಾನು ಏನಪ್ಪ ಅಂದರೆ, ಹೌದು, ಇವತ್ತು ತಂಬಾಕು ಅತಿ ಹೆಚ್ಚಾಗಿ ಸೇವನೆ ಮಾಡಬಾರ್ದು ಅಂತ ಕಂಪ್ನಿನೇ ಹೇಳುತ್ತೆ, ಬ್ರ್ಯಾಂಡೇ ಹೇಳುತ್ತೆ ಅಂದಮೇಲೆ ನೀವುಗಳು ಯಾಕೆ ಸೇರ್ತೀರಾ? ಮೊದಲನೇ ಪ್ರಶ್ನೆ. ಅವರು ಮೊದಲಾಗಿ ಹೇಳಿ ಯಾವತ್ತು ನಮ್ಮ ಜನಗಳ ಪ್ರಶ್ನೆ ಏನಪ್ಪ ಅಂದರೆ, ಅವ್ರಿಗೆ ಗೊತ್ತು ಇಲ್ಲಿ ಉಗುಳಬೇಡಿ ಎಂದಲ್ಲಿ ನಮ್ಮ ಜನಗಳು ಅತಿ ಹೆಚ್ಚಾಗಿ ಉಗುಳುವುದು ಅತಿ ಜಾಸ್ತಿ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ಅಲ್ಲಿ ಕುಳಿತುಕೊಳ್ಬೇಡಿ ಅಂದರೆ ಅಲ್ಲಿ ಹೋಗಿಬೇಕು ಅಂತಲೇ ಕೂತ್ಕೊಳ್ಳೋ ನಮ್ಮ ಜನ. ಅದು ಹ್ಯೂಮನ್ ಸೈಕಾಲಜಿ ಪ್ರಕಾರ ಬ್ರ್ಯಾಂಡ್ಗಳಾಗಿರ್ತಕ್ಕಂಥ ಸಿಗರೇಟ್ ಬ್ರ್ಯಾಂಡು, ವಿಮಲ್ ಬ್ರ್ಯಾಂಡು, ಈ ಎಲ್ಲೂ ರೀತಿಯ ದುಶ್ಚಟಗಳ ಬ್ರ್ಯಾಂಡ್ಗಳೇನಿದ್ದಾವೆ ಅದು ಜನಗಳನ್ನು ಅತಿ ಹೆಚ್ಚಾಗಿ ಮನುಷ್ಯನನ್ನು ಕ್ರಮೇಣವಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದೆ. ನಮ್ಮ ಜನಗಳಿಗೆ ಸಿಗರೇಟ್ ಮೇಲೆ ಆರೋಗ್ಯಕ್ಕೆ ಹಾನಿಕರ, ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿರ್ತಾರೆ. ಹೇಳಿದರೂ ಕೂಡ ನಮ್ಮ ಜನ ಯಾಕೆ ಸೇರ್ತಾರೆ? ಅದು ಅದರಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕೆಮಿಕಲ್ಸು, ಅದು ಇದು ಎಲ್ಲ ನಮ್ಮ ಜನಗಳಿಗೆ ಏನಿದೆ ಎಲ್ಲ ಗೊತ್ತಿದ್ದು ಇದನ್ನು ಸೇದುವುದು ಎಷ್ಟೊಂದು ಸರಿ. ಹಾಗೆಯೇ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಆದಾಯ ಕೂಡ ಮದ್ಯಪಾನ, ಧೂಮಪಾನ, ಅತಿ ಹೆಚ್ಚಾಗಿ ಹಾಸ್ಪಿಟ್ಲ್ಗಳಿಗಿಂತ ಹೆಚ್ಚಾಗಿ ಪಾನ್ ಶಾಪ್ಗಳು, ಮದ್ಯಪಾನಗಳು ಎಲ್ಲಿ ಬೇಕಲ್ಲಿ ಮೂಲೆಯಲ್ಲಿ, ಹೆದ್ದಾರಿಯಲ್ಲಿ, ಒಂದು ಹಳ್ಳಿಯಲ್ಲಿ, ರೋಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಅತಿ ಹೆಚ್ಚಾಗಿ ಮದ್ಯಪಾನಗಳು, ಧೂಮಪಾನಗಳ ಸ್ಥಳಗಳೇ ದೊರಕ್ತಾ ಇದೆ. ಇದರದ್ದು ಮುಂದಿನ ಪೀಳಿಗೆ ಹೇಗೆ? ಇದರ ಬಗ್ಗೆ ನಮ್ಮ ಜನಗಳಿಗೆ ಎಲ್ಲ ಗೊತ್ತಿದ್ದು ನೀವು ಯಾಕೆ ಹೇಳ್ತೀರಾ? ಹಾಗೆಯೇ ಇವಾಗ ಹೀರೋಗಳು ವಿಮಲ್ ತಿಂದರೆ ಅವರು ಹೀರೋಗಳು ತಿಂತಾರಂತೆ, ನೀವುಗಳು ತಿಂದರೆ ಹೀರೋಗಳು ಯಾವತ್ತೂ ತಿಳ್ಕೊಳ್ರಿ. ಅವ್ರ ದೇಹದ ಸಾಮರ್ಥ್ಯ, ಅವ್ರಿಗೆ ಬೇಕಾಗಿರ್ತಂಥ ಎಲ್ಲ ಪ್ರೋಟೀನು, ಅದು ಇದು ಜಿಮ್ಮು, ಅದು ಇದು ಬೇಕಾದೆಲ್ಲವನ್ನು ಮಾಡ್ತಿರ್ತಾರೆ. ಆದರೆ ನಿಮ್ಮ ರೀತಿಯಾಗಿ ವಿಮಲ್ ಯಾರೂ ತಿನ್ನಲ್ಲ, ನಿಮ್ಮ ರೀತಿ ಸಿಗರೇಟ್ ಯಾರೂ ಸೇದೋರು ಇದ್ರೂ ಅವ್ರವ್ರ ಮೈಂಡ್ ಸೆಟ್ಟಿಗೆ ಸಂಬಂಧಿಸಿದ್ದು, ಅವ್ರವ್ರ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇದರ ಬಗ್ಗೆ ನಾನು ಎಲ್ಲ ಜನಗಳನ್ನು ಇವತ್ತಿನ ಮಟ್ಟಿಗೆ ಹೆಣ್ಣು ಮಕ್ಕಳು ಕೂಡ ಮದ್ಯಪಾನವನ್ನು ಸೇರ್ತಾ ಇದ್ದಾರೆ. ಮದ್ಯಪಾನ, ಧೂಮಪಾನ ಎಲ್ಲವನ್ನೂ ಮಾಡ್ತಾಯಿದ್ದಾರೆ. ಇದನ್ನು ನೋಡಿದ ತಕ್ಷಣ ಮುಂದಿನ ಜಗತ್ತಿನ ಬಗ್ಗೆ ನಮಗೆ ತಿಳಿಯದಂತೆ ಆಗಿದೆ. ಇದರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ, ನಾವು ಹಾಕ್ತೀವಿ. ಇದರಿಂದ ಪ್ರಕಾರ ಯಾವುದೇ ರೀತಿಯಾದ ಪರಿಣಾಮಗಳು ಬೀಳೋದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸ ನೀವು ಮಾಡ್ತೀರಿ, ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ನಾವು ವಿಡಿಯೋ ಮಾಡಿ ಹಾಕ್ತೀವಿ. ವಿಡಿಯೋ ನೋಡೋರು ನೀವು ನೋಡಿಕೊಂಡು ತಿಳ್ಕೊಬೇಕಂತ ಇದೇನು ಇಲ್ಲ. ಯಾಕೆಂದರೆ ನೀವುಗಳು ಹಾಳಾಗ್ತಾ ಇದ್ದಾರೆ, ಬ್ರ್ಯಾಂಡ್ಗಳು ಬೆಳೀತಾ ಇದ್ದಾವೆ. ಯಾವತ್ತೂ ಸಿಗರೇಟ್ ಕಂಪ್ನಿಯವನಾಗಲಿ, ವಿಮಲ್ ಕಂಪ್ನಿಯವನಾಗಲಿ, ಬೇರೆ ಗುಟ್ಕಾ ಕಂಪ್ನಿಯವನಾಗಲಿ ಯಾವತ್ತೂ ಗುಟ್ಕಾವನ್ನು ಸೇವಿಸೋದಿಲ್ಲ. ಅದರದ್ದು ಏನೇನು ಹಾಕ್ತಾರೆ, ಅದರಲ್ಲಿ ಮಾಡಿರ್ತಕ್ಕಂಥ ಯಾವ್ಯಾವ ರೀತಿಯ ಅಡಿಕೆಗಳನ್ನ ಯೂಸ್ ಮಾಡ್ತಾರೆ, ಯಾವ್ಯಾವ ರೀತಿಯಾದಂಥ ತಂಬಾಕು ಎಲೆಗಳನ್ನು ಯೂಸ್ ಮಾಡ್ತಾರೆ, ಏನೇನು ಸಿಕ್ಕಿದ್ದೆಲ್ಲ ಮಾಡ್ತಾರೆ. ಅದು ಜನಗಳಿಗೆ ಗೊತ್ತಿದ್ದು ತಪ್ಪು ಮಾಡೋದು ಕಂಪ್ನಿಗಳಿಗೆ ಪ್ಲಸ್ ಆಗಿದೆ. ಹೀಗೆ ಒಂದು ಕಾಲಕ್ರಮೇಣವಾಗಿ ಇದೇ ಮೊನ್ನೆ ನರೇಂದ್ರ ಮೋದಿಯವರು ಕೂಡ ಮುಂದಿನ ದಿನಗಳಲ್ಲಿ ತಂಬಾಕಿಗೂ ಅತಿ ಹೆಚ್ಚಿನ ಬೆಲೆಗಳನ್ನು ತೊಗೊಂಬರ್ತೀವಿ, ಆದಾಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ.
ನೀವು ನಿಮ್ಮ ಭವಿಷ್ಯಗಳನ್ನು ರೂಪಿಸ್ಕೊಳ್ಳೋದು ಬಿಟ್ಟು ಇಲ್ಲೂ ಸಲ್ಲದ ಜನಗಳು ಹೇಳಿದ್ದನ್ನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಇವ್ರು ಅದನ್ನು ತಿಂತಾರೆ ಇವ್ರು ಇದನ್ನು ತಿಂತಾರೆ ಅಂತ ತಿಳ್ಕೊಂಡು ನೀವುಗಳು ಮಾಡೋದು ನಿಮ್ಮ ಆರೋಗ್ಯಕ್ಕೆ ತುಂಬ ಕೆಟ್ಟ ಪರಿಣಾಮ ಬೀಳುತ್ತದೆ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನಿಮಗೆ ಇದನ್ನು ತಿನ್ನಿರಿ ಇದನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾನಂದರೆ ಅವನು ಮಾಡಿರ್ತಕ್ಕಂಥ ಹೆಸರಿಗೆ ಬೆಲೆ ಕೊಡ್ರಿ. ಆದರೆ ಅವರು ಹೇಳಿರ್ತಕ್ಕಂಥ ಎಲ್ಲ ಮಾತುಗಳನ್ನು ಬಳಸುವುದು, ಅದನ್ನು ಉಪಯೋಗ ಮಾಡಿಕೊಳ್ಳೋದು ಎಷ್ಟೊಂದು ಸರಿ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ನಿಮ್ಮ ಜನಗಳಿಗೆ ಗೊತ್ತಾಗ್ತಿಲ್ಲ. ಗೊತ್ತಿದ್ದು ಮಾಡ್ತಿದ್ರೋ ಗೊತ್ತಿಲ್ಲದೆ ಮಾಡ್ತಾಯಿದ್ರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅತಿ ಹೆಚ್ಚಾಗಿ ಗೊತ್ತಿಲ್ಲ. ಏನಪ್ಪ ಅಂದರೆ ಯಾವತ್ತೂ ಈಗ ಅವ್ರು ಬಂದು ಹೇಳ್ತಾ ಇದ್ದಾರಪ್ಪ ಅಂದರೆ ಅವರಿಗೆ ಆದಾಯ ಏನು, ಹಣ ಬಂದಿರುತ್ತೆ, ಅವರಿಗೆ ಹಣ ಬಂದಿರುತ್ತೆ, ಅವ್ರದ್ದಂಥ ಹೆಸರು ಮಾಡಿದ್ದಾರೆ, ಅವರು ಒಂದು ವ್ಯಕ್ತಿತ್ವ, ಅವರಂದರೆ ಜನಗಳಿಗೆ ಇಷ್ಟ. ಅಂದರೆ ಅವ್ರುಗಳ ಬ್ರ್ಯಾಂಡ್ಗಳ ಪ್ರಕಾರ ಏನಪ್ಪ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಮಾತುಗಳನ್ನು, ನಿಮ್ಮಲ್ಲಿರ್ತಕ್ಕಂತಹ ಅವ್ರ ಹೆಸರಿನಲ್ಲಿ ನಿಮಗೆ ಅದನ್ನು ತೊಗೊಳ್ರಿ ಇದನ್ನು ತೊಗೊಳ್ರಿ ಆ ರೀತಿಯನ್ನು ಪ್ರಮೋಷನ್ ಮಾಡ್ತಾರೆ. ತೊಗೊಳ್ಳೋದು ಬಿಡುವುದು ನಮ್ಮಲ್ಲಿ ಬಿಟ್ಟಿದ್ದು. ಯಾವಾಗಲೂ ಕಂಪ್ನಿ ಏನು ಹೇಳುತ್ತಪ್ಪ ಅಂದರೆ ಅದ್ರ ಮೇಲೆ ಮೆನ್ಷನ್ ಮಾಡಿದೆ. ಏನಂತ ಮೆನ್ಷನ್ ಮಾಡಿದೆ? ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಹೇಳಿ ಮಾರ್ತಾಯಿದ್ದಾರೆ. 25, 30 ಎಷ್ಟೋ 35ಕ್ಕಿಂತ 40 ಎಷ್ಟೋ ಕಂಪ್ನಿಗಳಿವೆ. ಆ ಎಲ್ಲ ಕಂಪ್ನಿಗಳ ಪ್ರತಿ ಕಂಪ್ನಿಗಳ ಮೇಲೆ ಹೇಳಿಬಿಟ್ಟಿದ್ದಾರೆ ಏನಂತ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ. ಹೇಳಿದರೂ ಕೂಡ ನೀವು ಸೇದಿ ನೀವು ಹಾಳಾಗಿ ಹೋದರೆ ನಿಮಗೆ ಏನರ ಆದರೆ ಕಾಲಕ್ರಮೇಣವಾಗಿ ಅನುಭವಿಸ್ತಿರ್ತಕ್ಕಂಥವ್ರು ನೀವು. ಯಾವಾಗಲೂ ನೋಡಿ, ಇವಾಗ ಸಿಗರೇಟ್ ಸೇದಿದ ತಕ್ಷಣ ಯಾವುದೇ ರೀತಿಯ ಎಫೆಕ್ಟ್ ನಿಮಗೆ ಗೊತ್ತಾಗಲ್ಲ. ಕ್ರಮೇಣವಾಗಿ ಇತ್ತೀಚೆಗೆ ಪ್ರಕಾರ ಹಾರ್ಟ್ ಅಟ್ಯಾಕ್ಗಳು ಹೆಚ್ಚಾಗ್ತವೆ. ಅದಕ್ಕೆ ಕಾರಣ ಕೂಡ ಸಿಗರೇಟ್ ಕೂಡ ಹೊಂದಿದೆ. ಹಾಗೆಯೇ ಸಿಗರೇಟ್ನಲ್ಲಿ ಇನ್ನೊಂದು ಮೂಲ ಏನಪ್ಪ ಅಂದರೆ ನೀವು ಇನ್ನೂ ಅತಿ ಚಿಕ್ಕ ವಯಸ್ಸಿನಲ್ಲೇ ನೀವು ಈ ರೀತಿಯಾದಂತಹ ಸಿಗರೇಟ್ಗಳು ಮದ್ಯಪಾನಗಳು ಇವು ಸೇವಿಸ್ತಾ ಇದ್ದರೆ ನಿಮಗೆ ಮಕ್ಕಳು ಆಗುವ ಸಂತತಿ ಕೂಡ ಕಡಿಮೆ ಇರುತ್ತೆ. ಇದರ ಬಗ್ಗೆ ನಾನು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ, ಗೂಗಲಲ್ಲಿ AI ಮುಖಾಂತರ ಎಲ್ಲವನ್ನು ಪ್ರಕಟಣೆ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನೆಲ್ಲ ತಿಳಿದುಕೊಂಡು ನನಗೆ ತಿಳಿದಿರೋ ಪ್ರಕಾರ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ನಮಸ್ಕಾರ.